ರಾಜ್ಯ ಸರ್ಕಾರಕ್ಕೆ ನಾವು ಗಂಭೀರವಾಗಿ ಒತ್ತಾಯ ಮಾಡತಕ್ಕಂಥದ್ದು ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಬಹಳಷ್ಟು ದೊಡ್ಡ ಜಿಲ್ಲೆ ಆಗಿರೋದ್ರಿಂದ ಅಥಣಿ ಇರಬಹುದು, ಬಹಳಷ್ಟು ಸಾರ್ವಜನಿಕರಿಗೆ ಬೆಳಗಾವಿಗೆ ಬರಲಿಕ್ಕೆ ಸುಮಾರು 170 ಕಿಲೋಮೀಟರ್ ದೂರ ಆಗ್ತಾ ಇದೆ ಮತ್ತು ಗೋಕಾಕ್ನೂರು ಬರಲಿಕ್ಕೆ ಕೂಡ 100 ಕಿಲೋಮೀಟರ್ ದೂರ ಆಗ್ತಾ ಇದೆ. ನಾವು ಕಡ್ಡಾಯವಾಗಿ ರಾಜ್ಯದ ಮುಖ್ಯಮಂತ್ರಿಯವರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ, ನಮ್ಮ ಜಿಲ್ಲಾ ಉಸ್ತುವಾರಿಯವರಲ್ಲಿ ಕೂಡ ವಿನಂತಿ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ಏನು 18 ಮಂದಿ ಶಾಸಕರಿದ್ದೀರಿ, ತಾವು 2 ಸಂಸದರ ಕೂಡ ಇದ್ದೀರಿ, ತಾವೆಲ್ಲ ಗಂಭೀರವಾಗಿ ಗೋಕಾಕು ಮತ್ತು ಚಿಕ್ಕೋಡಿ ಜಿಲ್ಲೆಯನ್ನ ಕಡ್ಡಾಯವಾಗಿ ಈ ಅಧಿವೇಶನ ಸಂದರ್ಭದಲ್ಲಿ ಘೋಷಣೆಯನ್ನ ಈ ರಾಜ್ಯದ ಮುಖ್ಯಮಂತ್ರಿಯವರು ಮಾಡಲೇಬೇಕು. ಯಾಕಪ್ಪ ಅಂತಂದ್ರೆ ಇಡೀ ರಾಜ್ಯದಾಗ ದೊಡ್ಡ ಜಿಲ್ಲೆಯಾಗಿ ಆ ಭಾಗದ ಬಹಳಷ್ಟು ಸಾರ್ವಜನಿಕರಿಗೆ, ರೈತರಿಗೆ, ನೋಡ್ರಿಗೆ ಬಹಳಷ್ಟು ತೊಂದರೆ ಆಗದ. ಬೆಳಗಾವಿಗೆ ಬಂದು ಕೆಲಸ ಮಾಡ್ಬೋದು, ಒಬ್ಬ ಜಿಲ್ಲಾಧಿಕಾರಿ ಇಡೀ ಜಿಲ್ಲೆಯನ್ನೆಲ್ಲ ಕೂಡ ಕಂಟ್ರೋಲ್ ಮಾಡತಕ್ಕಂಥ ಸಂದರ್ಭ ಬಹಳಷ್ಟು ತೊಂದರೆ ಆಗದತ್ತಿ. ಚಿಕ್ಕೋಡಿಗೂ ಕೂಡ ಒಬ್ಬ ಜಿಲ್ಲಾಧಿಕಾರಿ, ಸಂಬಂಧಪಟ್ಟ ಅಧಿಕಾರಿಗಳು, ಗೋಕಾಕ್ ಕೂಡ ಒಬ್ಬ ಜಿಲ್ಲಾಧಿಕಾರಿ ಆದ್ರಪ್ಪ ಅಂತಂದ್ರೆ ಈ ಭಾಗದ ರೈತರಿಗೆ, ನಾಡಿನ ಬೆಳಗಾವಿ ಜಿಲ್ಲೆಯ ಸುತ್ತಮುತ್ತ ಎಲ್ಲರಿಗೂ ಕೂಡ ಸಾರ್ವಜನಿಕರಿಗೆ ಬಹಳ ಅದ್ಭುತವಾದ ಆಕತಿ. ಗೋಕಾಕ ಮತ್ತು ಚಿಕ್ಕೋಡಿ ಜಿಲ್ಲೆಯನ್ನ ಕಡ್ಡಾಯವಾಗಿ ಮಾಡಲೇಬೇಕಂತ ಮುಖ್ಯಮಂತ್ರಿಗೆ ಒತ್ತಾಯ ಮಾಡ್ತಾರೆ.